27 ಶ್ಲೋಕಗಳು ಆಗಿದ್ದವು. 28ನೇ ಶ್ಲೋಕವನ್ನು ಹೇಳಬೇಕಾಗಿದೆ. ದ್ವೇಷ್ಯೋಪಿ ಸಮ್ಮತಶಿಷ್ಟಸ್ತಸ್ಯಾರ್ಥಸ್ಯ ಯಥೌಷಧಂ ತ್ಯಾಜ್ಯೋ ದುಷ್ಟಃ ಪ್ರಿಯೋಪ್ಯಾಸೀದಂಗುಲಿ ವೋರಗಕ್ಷತಾ. ದ್ವೇಷ್ಯೋಪಿ ಸಮ್ಮತಶಿಷ್ಟಸ್ತಸ್ಯಾರ್ಥಸ್ಯ ಯಥೌಷಧಂ ತ್ಯಾಜ್ಯೋ ದುಷ್ಟಃ ಪ್ರಿಯೋಪ್ಯಾಸೀದಂಗುಲಿ ವೋರಗಕ್ಷತಾ. ಪದಚ್ಛೇದ. ದ್ವೇಷ್ಯಃ ಅಪಿ ಸಮ್ಮತಃ ಶಿಷ್ಟಃ ತಸ್ಯ ಆರ್ತಸ್ಯ ಯಥಾ ಔಷಧಂ ತ್ಯಾಜ್ಯಃ ದುಷ್ಟಃ ಪ್ರಿಯಃ ಅಪಿ ಆಸೀತ್ ಅಂಗುಲೀ ಇವ ಉರಗಕ್ಷತಾ. ಇದು ಪದಚ್ಛೇದ. ದ್ವೇಷ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಪಿ ಅವ್ಯಯ. ದ್ವೇಷ್ಯಃ ಅಪಿ ದ್ವೇಷ್ಯೋಪಿ ಸ್ವಾದಿ ಸಂಧಿಯಾಗಿದೆ, ಆಮೇಲೆ ಪೂರ್ವರೂಪ ಸಂಧಿಯಾಗಿದೆ. ದ್ವೇಷ್ಯಃ ಅಪಿ ಎಂಬಲ್ಲಿ ದ್ವೇಷ್ಯೋ ಅಪಿ ಅಂತ ಆಯಿತು. ಇದು ಸ್ವಾದಿ ಸಂಧಿ ಅಥವಾ ಉತ್ವ ಸಂಧಿ ಅಂತ ಹೇಳ್ಬೋದು. ಉಕಾರಾದೇಶ ಬರುತ್ತೆ. ದ್ವೇಷ್ಯೋ ಅಪಿ ಇಷ್ಟಾದ ನಂತರ ಪೂರ್ವರೂಪ ಸಂಧಿ ಆಗತ್ತೆ. ದ್ವೇಷ್ಯೋಪಿ. ಸಮ್ಮತಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಶಿಷ್ಟಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತಸ್ಯ ಸಹ ತೌ ತೇ ತದ್ ಶಬ್ದ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಆರ್ತಸ್ಯ ಅಕಾರಾಂತ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಯಥಾ ಅವ್ಯಯ. ಔಷಧಂ ಅಕಾರಾಂತ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತ್ಯಾಜ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ತ್ಯಾಜ್ಯಃ ದುಷ್ಟಃ ತ್ಯಾಜ್ಯೋ ದುಷ್ಟಃ. ಇದು ಕೂಡ ಸ್ವಾದಿ ಸಂಧಿ ಆಗುತ್ತೆ ಅಥವಾ ಉತ್ವ ಸಂಧಿ, ಉಕಾರಾದೇಶ ಸಂಧಿ ಅಂತಲೂ ಕರೀತಾರೆ. ತಪ್ಪೇನೂ ಅಲ್ಲ. ಇದು ಯಾಕೆ ಹೀಗೆ ಕರೀತಾರೆ ಅಂದರೆ, ಸ್ವಾದಿ ಸಂಧಿ ಅಂತ ಹೇಳಿದಾಗ 2-3 ವಿಧದ ಸಂಧಿಗಳು ಸ್ವಾದಿ ಸಂಧಿಗಳೇನೆ. ಅವುಗಳನ್ನು ನೀವು ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡಬೇಕು ಅಂತಾದರೆ ಉತ್ವ ಸಂಧಿ ಅಂತ ಹೇಳಬೇಕಾಗತ್ತೆ. ಉತ್ವ ಸಂಧಿ, ಋತ್ವ ಸಂಧಿ ಇತ್ಯಾದಿ ಹೇಳಬೇಕಾಗತ್ತೆ. ಸುಲೋಪ ಸಂಧಿ ಇವೆಲ್ಲವೂ ಕೂಡ ಸ್ವಾದಿ ಸಂಧಿ. ಇಲ್ಲಿ ಉಕಾರಾದೇಶ ಬಂದಿದೆ. ತ್ಯಾಜ್ಯೋ ದುಷ್ಟಃ. ದುಷ್ಟಃ ಎಂಬುದು ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಪ್ರಿಯಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಪಿ ಅವ್ಯಯ. ಇಲ್ಲೂ ಕೂಡ ಪ್ರಿಯಃ ಅಪಿ ಪ್ರಿಯೋ ಅಪಿ ಪ್ರಿಯೋಪಿ ಅಂದರೆ ಸ್ವಾದಿ ಸಂಧಿ ಮತ್ತು ಪೂರ್ವರೂಪ ಸಂಧಿ ಆಗಿದೆ. ದ್ವೇಷ್ಯೋಪಿ
ಇದ್ದ ಹಾಗೇನೆ ಪ್ರಿಯೋಪಿ, ಪ್ರಿಯ ಅಪಿ, ಅಪಿ ಆಸೀತ್ ಅಪ್ಯಾಸೀತ್, ಇದು ಎಣ್ಣು ಸಂಧಿ ಆಗುತ್ತೆ. ಅಪಿ ಎಂಬಲ್ಲಿ ಇಕಾರ ಇದೆ, ಇಕಾರಕ್ಕೆ ಯಕಾರಾದೇಶ ಬರುತ್ತೆ. ಅಪಿ ಆಸೀತ್ ಅಪ್ಯಾಸೀತ್. ಆಸೀತ್ ಎಂಬುದು ಲಂಗ್ ಲಕಾರ ಭೂತಕಾಲ, ಅಸಭುವಿ ಧಾತು, ಅಸ್ತಿ ಸ್ತಃ ಸಂತಿ ಇದರ ರೂಪಗಳು. ಆಸೀತ್ ಆಸ್ತಾಂ ಆಸನ್ ಅಂತ ಆಗುತ್ತೆ. ಆಸೀತ್ ಅಂಗುಲಿ, ಆಸೀದಂಗುಲಿ. ಆಸೀತ್ ತಕಾರ ಇತ್ತು, ಅಂಗುಲಿ ಜೊತೆಗೆ ಸೇರಿಸಿದಾಗ ದಕಾರ ಆಯಿತು. ಇದು ಜಷ್ಟ್ವ ಸಂಧಿ. ತಕಾರಕ್ಕೆ ದಕಾರ ಅಥವಾ ವರ್ಗದ ಮೊದಲನೇ ಅಕ್ಷರಕ್ಕೆ ವರ್ಗದ ಮೂರನೇ ಅಕ್ಷರ ಬಂದರೆ ಅದನ್ನು ಜಷ್ಟ್ವ ಸಂಧಿ ಅಂತ ಸರಳವಾಗಿ ಭಾವಿಸಿಕೊಳ್ಳಿ. ಅಂಗುಲಿ ಇದು ಈಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಇವ ಅವ್ಯಯ. ಉರಗಕ್ಷತ, ಉರಗೇಣ ಕ್ಷತ, ಉರಗಕ್ಷತ. ಇದು ತೃತೀಯ ತತ್ಪುರುಷ ಸಮಾಸ ಆಗತ್ತೆ. ಉರಗೇಣ ಕ್ಷತ, ಉರಗಕ್ಷತ. ಉರಗಕ್ಷತ ಎಂಬುದು ಆಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಆ ದಿಲೀಪ ಮಹಾರಾಜನ ಗುಣಗಳು ಹೇಗಿದ್ದವು ಅಂತ ಮತ್ತೂ ಕಾಳಿದಾಸ ವರ್ಣಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲೂ ಕೂಡ ಅವನ ಗುಣವೇ ವರ್ಣಿಸಲ್ಪಟ್ಟಿದೆ. ಏನದು ಅಂತಂದರೆ, ದ್ವೇಷ್ಯೋಪಿ ಸಮ್ಮತಶಿಷ್ಟಃ. ದ್ವೇಷ್ಯ ಅಂದರೆ ದ್ವೇಷಿಸಲು ಯೋಗ್ಯವಾಗಿರುವವನು. ನಾವು ಯಾರನ್ನು ದ್ವೇಷ ಮಾಡ್ತೇವೆ? ಶತ್ರುವನ್ನು ದ್ವೇಷ ಮಾಡ್ತೇವೆ. ದ್ವೇಷ್ಯ ಅಂದರೆ ದ್ವೇಷ ಮಾಡಲು ಯೋಗ್ಯವಾದವನು, ಅಂದರೆ ಶತ್ರು ಅಂತ ಅರ್ಥ. ದ್ವೇಷ್ಯ ಅಪಿ, ಶತ್ರು ಆಗಿದ್ದರೂ ಕೂಡ, ದ್ವೇಷ ಮಾಡಲಿಕ್ಕೆ ಯೋಗ್ಯನಾಗಿದ್ದರೂ ಕೂಡ, ಶಿಷ್ಟ, ಶಿಷ್ಟ ಅಂದರೆ ಒಳ್ಳೆಯ ವ್ಯಕ್ತಿ, ಸಾಧು ವ್ಯಕ್ತಿ, ಸಜ್ಜನ ಆಗಿದ್ದರೆ, ಸಮ್ಮತಃ, ತಸ್ಯ ಸಮ್ಮತಃ, ತಸ್ಯ ಅಂದರೆ ಅವನಿಗೆ, ದಿಲೀಪ ಮಹಾರಾಜನಿಗೆ, ಸಮ್ಮತಃ. ಸಮ್ಮತಃ ಅಂತಂದರೆ ಏನು? ಇಷ್ಟವಾಗಿದ್ದನು ಅಂತ. ಪೂಜಿಸಲ್ಪಡುತ್ತಿದ್ದನು ಅಂತಲೂ ಆಗತ್ತೆ, ಇಷ್ಟವಾಗಿದ್ದನು ಅಂತ ಇಟ್ಕೊಳ್ಳಿ. ಸಾಮಾನ್ಯ ಶತ್ರುವನ್ನು ಯಾರೂ ಇಷ್ಟಪಡಲ್ಲ. ಯಾರ ಬಗ್ಗೆ ನಾವು ದ್ವೇಷ ಮಾಡಬೇಕೋ ಆ ವ್ಯಕ್ತಿಯನ್ನು ನಾವು ಇಷ್ಟಪಡಲ್ಲ. ಆದರೆ ದಿಲೀಪ ಮಹಾರಾಜ ಹಾಗಲ್ಲ. ಶತ್ರುವೇ ಆಗಿರಬಹುದು, ದ್ವೇಷ ಮಾಡಲಿಕ್ಕೆ ಯೋಗ್ಯನೇ ಇರಬಹುದು ವ್ಯಕ್ತಿ, ಆದರೆ ಅವನು ಸಜ್ಜನ ಆಗಿದ್ದರೆ ಆ ಸಜ್ಜನ ಸ್ವಭಾವದ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಇತ್ತು. ಆದ್ದರಿಂದ ಆ ಒಳ್ಳೆಯ ಗುಣಗಳನ್ನು ಅವನು ದ್ವೇಷಿಸ್ತಾ ಇರಲಿಲ್ಲ. ಇದು ಹೇಗೆ ಸರ್ ಅಂತ ಕೇಳಬಹುದು ನೀವು. ಸಣ್ಣ ಉದಾಹರಣೆ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಯಾವತ್ತೂ ಸಿಟ್ಟುಗೊಳ್ತಾನೆ, ಜಗಳ ಆಡ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಆದರೆ ಕಷ್ಟದಲ್ಲಿದ್ದವರಿಗೆ ತುಂಬ ಉಪಕಾರನೂ ಮಾಡ್ತಾನೆ. ಯಾವಾಗಲೂ ಸಿಟ್ಟು ಬರೋದು, ಜನರಿಗೆ ತೊಂದರೆ ಕೊಡೋದು ಇವನ್ನು ಮಾಡ್ತಾ ಇದ್ದರೂ ಕೂಡ ಯಾವುದಾದ್ರೂ ಅಪಾಯಕ್ಕೆ ಸಿಲುಕಿದಾಗ ಅಥವಾ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಸಹಾಯಕ್ಕೆ ಬರ್ತಾನೆ ಅವನು. ಆಗ ಏನಾಯಿತು, ಆ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣವೂ ಇದೆ ಅಂತಾಯಿತು. ಇಂತಹ ವ್ಯಕ್ತಿಗಳನ್ನು ದಿಲೀಪ ಮಹಾರಾಜ ಕೆಟ್ಟವ ಅಂತ ದೂಷಿಸ್ತಾ ಇರಲಿಲ್ಲ. ಕೆಟ್ಟ ಗುಣಗಳಿಗೆ ಯೋಗ್ಯವಾದ ಶಿಕ್ಷೆಯನ್ನು ಕೊಡ್ತಾ ಇದ್ದ. ಅದನ್ನೆಲ್ಲ ಹಿಂದೆ ಹೇಳಿ ಆಗಿದೆ.
ಆದರೆ ಆ ಒಳ್ಳೆಯ ಗುಣಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ದ, ಗೌರವಿಸ್ತಾ ಇದ್ದ ಅವನು. ಅದಕ್ಕೋಸ್ಕರ ದ್ವೇಷ್ಯೋಪಿ ಶಿಷ್ಟ ಸಮ್ಮತಃ ಅಂತ ಕಾಳಿದಾಸ ಹೇಳಿದ. ಇದಕ್ಕೊಂದು ಉಪಮೆಯನ್ನು ಕೊಟ್ಟಿದ್ದಾನೆ, ಹೋಲಿಕೆ. ಕಾಳಿದಾಸ ಎಂತಹ ಹೋಲಿಕೆ ನೋಡಿ. ತಸ್ಯಾರ್ತಸ್ಯ ಯಥೌಷಧಂ, ಆರ್ತಸ್ಯ ಔಷಧಂ ಯಥಾ. ಆರ್ತ ಅಂದರೆ ರೋಗಿ, ರೋಗಿಗೆ ಔಷಧಂ ಯಥಾ, ಔಷಧವು ಹೇಗೋ ಹಾಗೆ ದಿಲೀಪ ಮಹಾರಾಜ ಇದ್ದ ಅಂತ. ಜ್ವರ ಬಂದಿರುತ್ತೆ, ಡಾಕ್ಟರ್ ಏನು ಮಾಡ್ತಾರೆ, ಕಹಿಯಾದ ಔಷಧಿಯನ್ನು ಕೊಟ್ಟಿರ್ತಾರೆ ಕುಡಿಯುವುದಕ್ಕೆ. ಕಹಿ ನಮಗೆ ಬೇಡ ಅಂತ ಬಿಟ್ಟು ಬಿಟ್ಟರೆ ಜ್ವರ ಕಡಿಮೆ ಆಗಲ್ಲ. ಆದ್ದರಿಂದ ಆ ಕಹಿ ರುಚಿ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಔಷಧವನ್ನು ಕುಡಿಲೇಬೇಕು. ಆಗ ಮಾತ್ರ ಕಾಯಿಲೆ ಗುಣವಾಗುತ್ತೆ, ರೋಗ ಗುಣವಾಗುತ್ತೆ. ಹೀಗೆ ಅಂದರೆ ರೋಗಿಗೆ ಔಷಧ ಹೇಗೆ ಬೇಕಾಗಿತ್ತೋ ಅದೇ ರೀತಿಯಲ್ಲಿ ದಿಲೀಪ ಮಹಾರಾಜನಿಗೆ ದುಷ್ಟರಲ್ಲಿದ್ದಂತಹ ಒಳ್ಳೆಯ ಗುಣಗಳು ಕೂಡ ಬೇಕಾಗಿದ್ದವು. ಅವುಗಳನ್ನು ಗೌರವಿಸ್ತಾ ಇದ್ದ. ಕೆಟ್ಟ ಗುಣಗಳಿಗೆ ಅವನು ಶಿಕ್ಷೆಯನ್ನು ಕೊಡ್ತಾ ಇದ್ದ. ಈ ರೀತಿಯಲ್ಲಿ ದಿಲೀಪ ಮಹಾರಾಜನನ್ನು ವರ್ಣಿಸಿದ್ದಾನೆ ಕಾಳಿದಾಸ. ಎರಡನೇ ವಾಕ್ಯದಲ್ಲಿ ಮೇಲೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಮತ್ತೆ. ತ್ಯಾಜ್ಯೋ ದುಷ್ಟ ಪ್ರಿಯೋಪ್ಯಾಸೀತ್, ಪ್ರಿಯ ಅಪಿ, ಒಳ್ಳೆಯ ಪ್ರೀತಿಪಾತ್ರನಾದವನೂ ಕೂಡ, ಗೆಳೆಯನೂ ಕೂಡ, ದುಷ್ಟ ದುಷ್ಟನಾಗಿದ್ದರೆ, ತ್ಯಾಜ್ಯ ಆಸೀತ್, ಬಿಡಲ್ಪಡಬೇಕಾದವನು ಆಗಿರುತ್ತಿದ್ದನು. ಅಂದರೆ ಅವನ ಗೆಳೆಯನೇ ಆಗಿರಬಹುದು, ದಿಲೀಪ ಮಹಾರಾಜನ ಗೆಳೆಯನೇ ಆಗಿರಬಹುದು. ಅವನು ಕೆಟ್ಟವನು ಅಂತಾದರೆ ತ್ಯಾಜ್ಯ, ಬಿಟ್ಟು ಬಿಡ್ತಾ ಇದ್ದ ದಿಲೀಪ ಮಹಾರಾಜ. ಮತ್ತೆ ಅವನ ಜೊತೆಗೆ ಗೆಳೆತನವನ್ನು ಮಾಡ್ತಾ ಇದ್ದಿಲ್ಲ. ಇದಕ್ಕೂ ಒಂದು ಉದಾಹರಣೆಯನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಅಂಗುಲೀವೋರಗಕ್ಷತ, ಅಂಗುಲಿ ಇವ, ಬೆರಳಿನಂತೆ. ಅಂಗುಲಿ ಅಂದರೆ ಬೆರಳು, ಇವ ಅಂತೆ, ಬೆರಳಿನಂತೆ. ಅಂಗುಲಿ ಇವ, ಎಂತಹ ಬೆರಳು? ಉರಗಕ್ಷತ, ಉರಗಕ್ಷತ. ಉರಗ ಅಂದರೆ ಹಾವು, ಕ್ಷತ ಅಂದರೆ ಕಚ್ಚಿರುವುದು ಅಥವಾ ಗಾಯ ಆಗಿರುವುದು. ಕ್ಷತ ಅಂದರೆ ಗಾಯ, ಉರಗ ಕ್ಷತ ಅಂದರೆ ಹಾವಿನಿಂದ ಆಗಿರುವ ಗಾಯ. ಹೇಗೆ? ಹಾವು ಕಚ್ಚಿದಾಗ ಆಗತ್ತೆ. ಆದ್ದರಿಂದ ಹಾವು ಕಚ್ಚಿರುವಂತಹ ಉರಗ ಕ್ಷತ ಅಂದರೆ ಹಾವು ಕಚ್ಚಿರುವಂತಹ, ಅಂಗುಲಿ ಇವ, ಬೆರಳಿನಂತೆ. ಈಗ ಡಾಕ್ಟರ್ಗಳು ಏನೇನೋ ಔಷಧಿಗಳನ್ನು ಕೊಡ್ತಾರೆ. ಹಾವು ಕಚ್ಚಿದಾಗ ಬದುಕುವವರು ಇರಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರಾಚೀನ ವೈದ್ಯ ಪದ್ಧತಿಯಲ್ಲಿ ಹೇಗಿತ್ತು ಅಂದರೆ, ಹಾವು ಕಚ್ಚಿಬಿಟ್ರೆ ಅದರ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಹಗ್ಗದಿಂದ ಕಟ್ಟಿಬಿಡ್ತಿದ್ರು. ಉದಾಹರಣೆಗೆ ಇಲ್ಲಿಗೆ, ಈ ಕಿರು ಬೆರಳಿಗೆ ಏನಾದರೂ ಹಾವು ಕಚ್ಚಿದೆ ಅಂತಾದರೆ ಇಲ್ಲಿ ಮೇಲ್ಗಡೆಗೆ ಒಂದು ಗಟ್ಟಿಯಾಗಿ ಹಗ್ಗವನ್ನು ಕಟ್ಟಿಬಿಡ್ತಿದ್ರು. ಇದರಿಂದ ರಕ್ತ ಪರಿಚಲನೆ ಆಗುವುದಿಲ್ಲ, ಆ ರಕ್ತ ವಿಷ ಮೇಲೆ ಇರಲ್ಲ ಅಂತ. ಇಷ್ಟರಲ್ಲೇ ವಿಷ ಇರುತ್ತೆ. ಆಮೇಲೆ ಆ ವಿಷವನ್ನು ತೆಗೆಯುವುದು ಅಥವಾ ಆ ಬೆರಳನ್ನು ಕಟ್ ಮಾಡೋದು ಇತ್ಯಾದಿ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಕಾಳಿದಾಸ ಹೇಳಿದ, ಬೆರಳು ಒಂದು ವೇಳೆ ಹಾವಿನಿಂದ ಕಚ್ಚಲ್ಪಟ್ಟಿದ್ದರೆ ಅದನ್ನು ಹೇಗೆ ಕಟ್ ಮಾಡಿ ತೆಗಿತಾರೋ, ಬಿಟ್ಟು ಬಿಡ್ತಾರೋ ಆ ಬೆರಳನ್ನು ಕಟ್ ಮಾಡಿ, ಆ ರೀತಿಯಲ್ಲಿ ಗೆಳೆಯನಾಗಿದ್ದರೂ ಕೂಡ ಒಂದು ವೇಳೆ ವ್ಯಕ್ತಿ ಕೆಟ್ಟವನಾಗಿದ್ದರೆ ಅವನನ್ನು ದಿಲೀಪ ಮಹಾರಾಜ ಬಿಟ್ಟು ಬಿಡ್ತಿದ್ದ ಅಂತ ಅರ್ಥ. ಮತ್ತೆ ಅವನ ಜೊತೆಗೆ ಗೆಳೆತನವನ್ನು ಮಾಡ್ತಾ ಇರಲಿಲ್ಲ. ಇನ್ನೊಮ್ಮೆ ಹೇಳ್ತಾನೆ, ತಸ್ಯ ಅವನಿಗೆ ಅಂದರೆ ದಿಲೀಪ ಮಹಾರಾಜನಿಗೆ,
ದ್ವೇಷ್ಯೋಪಿ ಶತ್ರುವೂ ಕೂಡ, ಶಿಷ್ಟಃ ಒಳ್ಳೆಯವನಾಗಿದ್ದರೆ, ಸಮ್ಮತಃ ಇಷ್ಟವಾಗಿದ್ದನು. ಯಥಾ ಹೇಗೆ, ಆರ್ತಸ್ಯ ಔಷಧಂ ರೋಗಿಗೆ ಔಷಧವೋ, ಅಂದರೆ ರೋಗಿಗೆ ಹೇಗೆ ಔಷಧವೋ ಹಾಗೆ ಇವನಿಗೆ ಕೆಟ್ಟವನಾಗಿದ್ದರೂ ಕೂಡ ಒಳ್ಳೆಯವನನ್ನು ಗೌರವಿಸ್ತಾ ಇದ್ದ. ಅದೇ ರೀತಿಯಲ್ಲಿ ಪ್ರಿಯ ಅಪಿ ಪ್ರಿಯನಾಗಿದ್ದರೂ ಕೂಡ, ಗೆಳೆಯನಾಗಿದ್ದರೂ ಕೂಡ, ದುಷ್ಟ ದುಷ್ಟನಾಗಿದ್ದರೆ ಅಂದರೆ ಕೆಟ್ಟವನಾಗಿದ್ದರೆ, ತ್ಯಾಜ್ಯ ಆಸೀತ್ ಬಿಡಲ್ಪಡಬೇಕಾದವನು ಅಥವಾ ದೂರ ಮಾಡಬೇಕಾದವನು ಆಗಿದ್ದನು. ಅಂದರೆ ಕೆಟ್ಟ ವ್ಯಕ್ತಿಯನ್ನು ಗೆಳೆಯನೇ ಆಗಿದ್ದರೂ ಕೂಡ ದಿಲೀಪ ಮಹಾರಾಜ ದೂರ ಮಾಡಿಬಿಡ್ತಿದ್ದ, ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ಲ. ಹೇಗೆ ಅಂದರೆ ಉರಗಕ್ಷತಾ ಅಂಗುಲಿ ಇವ, ಉರಗಕ್ಷತಾ ಹಾವಿನಿಂದ ಗಾಯಗೊಂಡಿರುವಂತಹ, ಅಂಗುಲಿ ಇವ ಬೆರಳಿನಂತೆ. ಹಾವು ಕಚ್ಚಿದ ಬೆರಳನ್ನು ನಾವು ಹೇಗೆ ಕಟ್ ಮಾಡಿ ಕತ್ತರಿಸಿ ತೆಗೀತೇವೋ ಆ ರೀತಿಯಲ್ಲಿ ಅವನು ಏನು ಮಾಡ್ತಾ ಇದ್ದ, ಗೆಳೆಯನಾಗಿದ್ದರೂ ಕೂಡ ಕೆಟ್ಟವನಾಗಿದ್ದರೆ ಅವನನ್ನು ದೂರ ಮಾಡ್ತಿದ್ದ. ಅಂತಹ ಒಳ್ಳೆಯ ಗುಣಗಳು ದಿಲೀಪ ಮಹಾರಾಜನಲ್ಲಿ ಇದ್ದವು. ಮುಂದಿನ ಶ್ಲೋಕವನ್ನು ನೋಡೋಣ. ಕಾಳಿದಾಸನಿಗೆ ಹೊಗಳಲಿಕ್ಕೆ ಆಗ್ತಾ ಇಲ್ಲ, ದಿಲೀಪ ಮಹಾರಾಜನನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ ಅಂದರೆ, ಮುಂದಿನ ಶ್ಲೋಕದಲ್ಲಿ ಎಲ್ಲ ಗುಣಗಳು ಅವನಲ್ಲಿ ಇವೆ, ಎಲ್ಲ ಸದ್ಗುಣಗಳು ಅವನಲ್ಲಿ ತುಂಬಿ ಹೋಗಿವೆ ಎಂಬುದಾಗಿ ವರ್ಣಿಸಿದ. ನೋಡಿ, ತಂ ವೇಧಾ ವಿದಧೇನೂನಂ ಮಹಾಭೂತ ಸಮಾಧಿನಾ ತಥಾ ಹಿ ಸರ್ವೇ ತಸ್ಯಾಸನ್ ಪರಾರ್ಥೈಕ ಫಲಾಗುಣಾಃ. ಇನ್ನೊಮ್ಮೆ, ತಂ ವೇಧಾ ವಿದಧೇನೂನಂ ಮಹಾಭೂತ ಸಮಾಧಿನಾ ತಥಾ ಹಿ ಸರ್ವೇ ತಸ್ಯಾಸನ್ ಪರಾರ್ಥೈಕ ಫಲಾಗುಣಾಃ. ಪದಚ್ಛೇದ. ತಂ ವೇಧಾ ವಿದಧೇ ನೂನಂ ಮಹಾಭೂತ ಸಮಾಧಿನಾ ತಥಾ ಹಿ. ಇದನ್ನು ಎರಡೂ ರೀತಿಯಲ್ಲೂ ಬಿಡಿಸಬಹುದು. ತಥಾ ಹಿ ಇವೆರಡೂ ಅವ್ಯಯ ಅಂತಲೂ ಹೇಳಬಹುದು. ತಥಾ ಹಿ ಇದು ಒಂದೇ ಅವ್ಯಯ ಅಂತಲೂ ಹೇಳ್ಬೋದು, ತಪ್ಪೇನೂ ಇಲ್ಲ. ತಥಾ ಹಿ ಅಂತ ಇಟ್ಕೊಳ್ಳಿ, ಒಂದೇ ಅವ್ಯಯ ಅಂತ ಇಟ್ಕೊಳ್ಳಿ. ಸರ್ವೇ ತಸ್ಯ ಆಸನ್ ಪರಾರ್ಥೈಕ ಫಲಾಹ ಗುಣಾಹ. ಇದು ಪದಚ್ಛೇದ. ತಂ ಸಹ ತೌ ತೇ ಇದರ ದ್ವಿತೀಯ ವಿಭಕ್ತಿ ಏಕವಚನ. ತಂ ವೇಧಾ ವೇಧಾಹ ಸಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವೇಧಾಹ ವೇಧಸೌ ವೇಧಸಃ ವೇಧಾಹ ವಿದಧೇ. ಇಲ್ಲಿ ಏನಾಗಿದೆ, ಸು ಎಂಬುದು ಲೋಪ ಆಗಿ ಹೋಗಿದೆ, ಆದ್ದರಿಂದ ಇದು ಸ್ವಾದಿ ಸಂಧಿ ಆಗುತ್ತೆ. ವಿದಧೇ ಡುಧಾನ್ಯ ಧಾರಣ ಪೋಷಣಯೋ ಎಂಬಂತಹ ಧಾತು ಲಿಟ್ಟ ಲಕಾರ, ಐತಿಹಾಸಿಕ ಭೂತಕಾಲ ಲಿಟ್ಟ ಲಕಾರ ಪ್ರಥಮ ಪುರುಷ ಏಕವಚನ.
ದಧೆ ದಧಾತೆ ದಧಿರೆ. ವಿ ಎಂಬುದು ಉಪಸರ್ಗ. ವಿದಧೆ ವಿದಧಾತೆ ವಿದಧಿರೆ ಹೀಗಾಗತ್ತೆ. ನೂನಂ ಇದು ಅವ್ಯಯ. ಮಹಾಭೂತ ಸಮಾಧಿನ, ಮಹಾಭೂತಾನಾಂ ಸಮಾಧಿ ಷಷ್ಠೀ ತತ್ಪುರುಷ ಸಮಾಸ. ಮಹಾಭೂತ ಸಮಾಧಿನ ಇದು ಇಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಏಕವಚನ. ತಥಾ ಹಿ ಅವ್ಯಯ. ಸರ್ವೇ ಸಹ ಸರ್ವಃ ಸರ್ವೌ ಸರ್ವೇ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ತಸ್ಯ ಷಷ್ಠಿ ಏಕವಚನ. ಆಸನ್ ಹಿಂದೆ ಹೇಳಿಯಾಗಿದೆ. ಆಸೀತ್ ಆಸ್ತಾಂ ಆಸನ್ ಭೂತಕಾಲ. ಪರಾರ್ಥೈಕ ಫಲಾಹ. ಪರಾರ್ಥೈಕಂ ಫಲಂ ಯೇಷಾಂ ತೇ ಬಹುವ್ರೀಹಿ ಸಮಾಸವನ್ನು ಮಾಡಿಕೊಳ್ಳಿ. ಪರಾರ್ಥೈಕ ಫಲಾಹ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಗುಣಾಹ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ತುಂಬ ಸುಲಭ ಇದೆ ಶ್ಲೋಕ. ಮಹಾಭೂತ ಸಮಾಧಿನ. ಮಹಾಭೂತ ಅಂದರೆ ಪಂಚಮಹಾಭೂತಗಳು. ಪೃಥಿವಿ, ಅಪ್, ತೇಜ, ವಾಯು, ಆಕಾಶ. ಪೃಥ್ವಿ ಅಂದರೆ ಭೂಮಿ, ಅಪ್ ಅಂದರೆ ನೀರು, ತೇಜ ಅಂದರೆ ತೇಜಸ್ಸು ಅಥವಾ ಬೆಂಕಿ, ವಾಯು ಅಂದರೆ ಗಾಳಿ, ಆಮೇಲೆ ಆಕಾಶ. ಇವುಗಳನ್ನು ಪಂಚಮಹಾಭೂತಗಳು ಎಂಬುದಾಗಿ ಕರೀತಾರೆ. ಈ ಪಂಚಮಹಾಭೂತಗಳು ಎಂಬಂತಹ ಸಾಧನದಿಂದ ತಂ ಅಂದರೆ ಅವನನ್ನು, ಆ ದಿಲೀಪ ಮಹಾರಾಜನನ್ನು, ನೂನಂ ನಿಶ್ಚಯವಾಗಿಯೂ ಖಂಡಿತವಾಗಿಯೂ, ವೇದಾಹ ಬ್ರಹ್ಮನು, ವಿದಧೆ ನಿರ್ಮಿಸಿದನು ಅಂತ ಅರ್ಥ. ಬ್ರಹ್ಮ ದಿಲೀಪ ಮಹಾರಾಜನನ್ನು ಹೇಗೆ ಸೃಷ್ಟಿ ಮಾಡಿದ ಅಂತಂದರೆ, ಎಲ್ಲ ಪಂಚಮಹಾಭೂತಗಳನ್ನು ಸಾಧನವಾಗಿಟ್ಟುಕೊಂಡು ಅವುಗಳ ಮೂಲಕ ದಿಲೀಪ ಮಹಾರಾಜನನ್ನು ಸೃಷ್ಟಿ ಮಾಡಿದ ಅಂತ ಕಾಳಿದಾಸ ವರ್ಣಿಸ್ತಾ ಇದ್ದಾನೆ. ಯಾಕೆ ಅಂದರೆ ಅವನಲ್ಲಿ ಗುಣಗಳು ಹೇಗಿದ್ದವು ಅಂತಂದರೆ, ತಸ್ಯ ಆ ದಿಲೀಪ ಮಹಾರಾಜನಿಗೆ, ಸರ್ವೇ ತಥಾಹಿ ಅಂದರೆ ಅದು ಹೇಗೆಂದರೆ ತಸ್ಯ ಆ ದಿಲೀಪ ಮಹಾರಾಜನಿಗೆ, ಸರ್ವೇ ಗುಣಾಹ ಎಲ್ಲ ಗುಣಗಳು ಕೂಡ, ಪರಾರ್ಥೈಕ ಫಲಾಹ ಪರಾರ್ಥೈಕ ಫಲಾಹ ಬೇರೆಯವರಿಗೋಸ್ಕರ ಕೊಡುವಂತಹ ಪ್ರಯೋಜನವೇ ಫಲ. ಅಂದರೆ ಪರೋಪಕಾರವೇ ಫಲ. ತನಗೆ ಸಿಗಬೇಕು ಎಂಬ ಆಸೆ ಇರಲಿಲ್ಲ, ಬೇರೆಯವರಿಗೆ ಉಪಯೋಗ ಆಗ್ತಾ ಇದೆ, ಪ್ರಯೋಜನ ಆಗ್ತಾ ಇದೆ ಅಂತಂದರೆ ಅದೇ ಒಳ್ಳೆಯ ಫಲ ಎಂಬುದಾಗಿ ದಿಲೀಪ ಮಹಾರಾಜ ಭಾವಿಸ್ತಾ ಇದ್ದ. ಅಂತಹ ಪರಾರ್ಥೈಕ ಫಲಾಹ ಅಂದರೆ ಬೇರೆಯವರ ಉಪಯೋಗವೇ ಫಲ ಎಂಬುದಾಗಿ ಭಾವಿಸಲ್ಪಟ್ಟಂತಹ ಗುಣಗಳು ಆಸನ್ ಇದ್ದವು, ಆ ದಿಲೀಪ ಮಹಾರಾಜನಿಗೆ ಇದ್ದವು ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ವೇದಾಹ ಬ್ರಹ್ಮನು ಮಹಾಭೂತ ಸಮಾಧಿನ ಪಂಚಮಹಾಭೂತಗಳೆಂಬ ಸಾಧನದಿಂದ ನೂನಂ ಖಂಡಿತವಾಗಿಯೂ ತಂ ವಿದಧೆ ಆ ದಿಲೀಪ ಮಹಾರಾಜನನ್ನು ಸೃಷ್ಟಿಸಿದನು. ವಿದಧೆ ಎಂಬುದು ಲಿಟ್ಟಲಕಾರ, ಹಿಂದೆ ಹೇಳಿದ್ದೆ, ಪ್ರಥಮ ಪುರುಷ ಏಕವಚನ. ತಥಾಹಿ ಅದು ಹೇಗೆಂದರೆ, ತಸ್ಯ ಆ ದಿಲೀಪ ಮಹಾರಾಜನಿಗೆ,
ಸರ್ವೇ ಗುಣಾಹ ಎಲ್ಲ ಗುಣಗಳು ಕೂಡ ಪರಾರ್ಥೈಕ ಫಲಾಹ ಆಸನ್ ಬೇರೆಯವರಿಗೆ ಉಪಕಾರ ಮಾಡುವ ಫಲವನ್ನೇ ಹೊಂದಿದವುಗಳು ಆಸನ್ ಆಗಿದ್ದವು ಅಂತ ಅರ್ಥ. ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನೋಡೋಣ.